ಗೌರಿಬಿದನೂರಿನಲ್ಲಿ ನೀರಿಗೆ ಹಾಹಾಕಾರ. ಈ ವಿಷಯಕ್ಕೆ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಿದೆ. ಗೌರಿಬಿದನೂರಿನಲ್ಲಿ ನೀರಿನ ಘಟಕದ ಗೋಳಾಟ, 8 ತಿಂಗಳಿನಿಂದ ಸ್ಥಗಿತ, ಗ್ರಾಮ ಜನರ ಪರದಾಟ. ಶುದ್ಧ ನೀರಿಗಾಗಿ ಗ್ರಾಮಸ್ಥರ ಹಾಹಾಕಾರ, ದುರಸ್ತಿಗೆ ಅನುದಾನ ಇಲ್ಲವೆಂದು ಹೇಳುತ್ತಿರುವ ಅಧಿಕಾರಿಗಳು. 8 ತಿಂಗಳಿನಿಂದ ಕೆಟ್ಟು ನಿಂತಿರುವ ನೀರಿನ ಘಟಕ. ಗೌರಿಬಿದನೂರಿನಲ್ಲಿ ನೀರಿನ ಘಟಕದ ಗೋಳಾಟ, 8 ತಿಂಗಳಿನಿಂದ ಸ್ಥಗಿತ, ಗ್ರಾಮದ ಜನರ ಪರದಾಟ. ಶುದ್ಧ ನೀರಿಗಾಗಿ ಗ್ರಾಮಸ್ಥರ ಹಾಹಾಕಾರ, ದುರಸ್ತಿಗೆ ಅನುದಾನ ಇಲ್ಲವೆಂದು ಹೇಳುತ್ತಿರುವ ಅಧಿಕಾರಿಗಳು. 8 ತಿಂಗಳಿನಿಂದ ಕೆಟ್ಟು ನಿಂತಿರುವ ನೀರಿನ ಘಟಕ. ಗೌರಿಬಿದನೂರಿನ ತಾಲೂಕಿನ ವಾಟದ ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆರೆ ಒಳಗಿನ ಹಳ್ಳಿಯಲ್ಲಿ ಕಳೆದ 8 ತಿಂಗಳಿನಿಂದ ಕುಡಿಯುವ ನೀರಿನ ಘಟಕವು ದುರಸ್ತಿ ಕಾಣದೆ ಸ್ಥಗಿತಗೊಂಡಿರುವುದರಿಂದ ಗ್ರಾಮಸ್ಥರು ಕುಡಿಯುವ ನೀರಿಗಾಗಿ ಪರದಾಡುವಂತಾಗಿದೆ. ಶುದ್ಧ ಕುಡಿಯುವ ನೀರಿನ ಘಟಕ ಸ್ಥಗಿತಗೊಂಡಿರುವುದರಿಂದ ಗ್ರಾಮದ ವೃದ್ಧರು, ಅಂಗವಿಕಲರು ಹಾಗೂ ಮಕ್ಕಳು 2 ಕಿಲೋಮೀಟರ್ ದೂರದಿಂದ ನೀರು ತರಲು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಗ್ರಾಮ ಪಂಚಾಯಿತಿಯು ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ಶುದ್ಧ ನೀರಿನ ಘಟಕವು ತಾಂತ್ರಿಕ ದೋಷಗಳಿಂದಾಗಿ ಕಳೆದ 8 ತಿಂಗಳಿನಿಂದ ಸ್ಥಗಿತಗೊಂಡಿದೆ. ಘಟಕದ ದುರಸ್ತಿಗಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕುಡಿಯುವ ನೀರಿಗಾಗಿ ಪರದಾಡುತ್ತಿರುವ ಗ್ರಾಮಸ್ಥರು ಶುದ್ಧೀಕರಿಸದ ನೀರನ್ನು ಬಳಸಲು ಒತ್ತಾಯಿಸಲ್ಪಟ್ಟಿದ್ದಾರೆ. ಇದು ಸಾಂಕ್ರಾಮಿಕ ರೋಗಗಳ ಭೀತಿಯನ್ನು ಹೆಚ್ಚಿಸಿದೆ. ಸಮಸ್ಯೆ ಪರಿಹರಿಸುವಂತೆ ಆಗ್ರಹಿಸಿ ಸಿಪಿಐ ಪಕ್ಷದ ಮುಖಂಡರು ಹಾಗೂ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಕಚೇರಿ ಎದುರು ಧರಣಿ ನಡೆಸಿದರೂ ಸಹ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಸ್ಥಳೀಯರು ದೂರಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀನಿವಾಸ್ ಅವರು, ಘಟಕದ ದುರಸ್ತಿಗಾಗಿ ಹಣದ ಕೊರತೆ ಇದೆ. ಈ ಬಗ್ಗೆ ಮೇಲಾಧಿಕಾರಿಗಳಿಗೆ ಪತ್ರ ಬರೆಯಲಾಗಿದೆ. ಅನುದಾನ ಬಂದ ಕೂಡಲೇ ದುರಸ್ತಿ ಕಾರ್ಯ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಕುಡಿಯುವ ನೀರಿನ ಘಟಕ ದುರಸ್ತಿ ವಿಳಂಬವಾಗುತ್ತಿರುವುದರಿಂದ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದು, ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಘಟಕವನ್ನು ದುರಸ್ತಿಗೊಳಿಸಿ ಗ್ರಾಮಸ್ಥರಿಗೆ ಕುಡಿಯುವ ನೀರಿನ ಸಮಸ್ಯೆಗಳನ್ನು ಪರಿಹರಿಸಬೇಕೆಂದು ಗ್ರಾಮದ ಮುಖಂಡರು ಒತ್ತಾಯಿಸಿದ್ದಾರೆ.
ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ವರದಿಗಾರರಾದಂತಹ ಕೃಷ್ಣ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ ಅವರೇ, ಹೇಳಿ, ಅಲ್ಲಿ ನೀರಿನ ಅಭಾವ ಎಷ್ಟು ತಿಂಗಳಿಂದ ಇದೆ? ಅಧಿಕಾರಿಗಳು ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಹೋಬಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿದೆ. ಕೆರೆ ಒಳಗಿನಹಳ್ಳಿ, ಕದಿರೇನಹಳ್ಳಿ ಮತ್ತು ವಾದವಸಳ್ಳಿ ಅನ್ನೋ 3 ಗ್ರಾಮಗಳಲ್ಲೂ ನೀರಿನ ಅಭಾವ ತುಂಬಾ ಇದೆ. ಇಲ್ಲಿ ಸುಮಾರು ಕೆಟ್ಟೋಗಿ ಒಂದು 8 ತಿಂಗಳಾಗಿದೆ ಅಂತ. ಹಲವು ಬಾರಿ ದೂರು ಕರೆ ನೀಡಿದ್ದಾರೆ ಅವ್ರಿಗೆ, ಯಾರಿಗೆ ಪಂಚಾಯತಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತೆ ತಾಲೂಕ್ ಪಂಚಾಯತಿ ಇಒ ಅಂತ ಒನ್ನೆ ಅವರು ಸಹ ಕರೆ ಮೂಲಕ ನೀಡಿದ್ದಾರೆ. ಮತ್ತೆ ಪತ್ರ ಮುಖೇನ ಸಹ ಇದು ಹೋಗಿ ಹೇಳಿದ್ರು ಸಹ ಯಾವುದೇ ಅಧಿಕಾರಿಗಳು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಸಾರ್ವಜನಿಕರು ದೂರ್ತಾ ಇದ್ದಾರೆ. ಈಗ 8 ತಿಂಗಳಿಂದನೂ ಅಧಿಕಾರಿಗಳು ಇದ್ರ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ವಾ? ಬಂದು ನೋಡೋದಾಗ್ಲಿ ಏನ್ ನಡೀತಿದೆ ಅಂತ, ಎಷ್ಟರ ಮಟ್ಟಿಗೆ ನೀರಿನ ಸಮಸ್ಯೆ ಇದೆ ಅಂತ, ಮತ್ತೆ ಧರಣಿನೂ ಕೂತಿದ್ರು ಅಂತ ಹೇಳಿದ್ರು, ಅಷ್ಟು ಸೀರಿಯಸ್ ಆಗಿದ್ರು ಕೂಡ ಏನಕ್ಕೆ ಕ್ರಮ ತಗೊಂಡಿಲ್ಲ ಅಂತ? ಮೇಡಮ್, ಅವ್ರ ಅಧಿಕಾರಿಗಳನ್ನ ಕೇಳಿದ್ರೆ ಅವ್ರು ಹೇಳೋ ಮಾತೇನಂದ್ರೆ, ನಮ್ಮಲ್ಲಿ ಅನುದಾನದ ಕೊರತೆ ಇದೆ, ಅನುದಾನ ಇಲ್ಲ, ಅದೆಲ್ಲ ನಾವು ಮಾಡ್ತಾ ಇಲ್ಲ. ಅನುದಾನಕ್ಕೆ ನಾವು ಮೇಲಧಿಕಾರಿಗಳಿಗೆ ಪತ್ರ ಮುಖೇನ ನಾವು ತಿಳಿಸಿದ್ವಿ. ಅನುದಾನ ಬಂದ ಕೂಡಲೇ ನಾವು ಶೀಘ್ರದಲ್ಲಿ ರೆಡಿ ಮಾಡ್ಕೊಡ್ತೀವಿ ಅನ್ನೋ ಮಾತು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ತಿಳಿಸ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಜನರಿಗಂತೂ ತುಂಬಾ ಸಮಸ್ಯೆನೇ ಆಗಿದೆ. ಇರೋದು ಇಲ್ಲಿ ಹೆಚ್ಚಿನ ಬಹುತೇಕರೆಲ್ಲಾನು ಕೂಲಿ ಕಾರ್ಮಿಕರು ಇರೋದಿಲ್ಲ. ಬೆಳಿಗ್ಗೆ ಎದ್ದವರೆಲ್ಲಾನು ಕೆಲಸಗಳಿಗೆ ಒಂದ್ ಕಡೆ ಹೊರಟು ಇಲ್ಲಿರುವಂತ ವೃದ್ಧರಿಗೆ ಮತ್ತೆ ಚಿಕ್ಕ ಮಕ್ಕಳಿಗೆ ಅವ್ರಿಗೆಲ್ಲ ಕುಡಿಯೋ ನೀರಿನ ಸಮಸ್ಯೆ ಇದ್ದು ಅವರು ಶುದ್ಧಿ ತರದೇ ಇರುವಂತ ನೀರೇ ಕುಡಿದು ತುಂಬಾ ಜನಕ್ಕೆ ಇಲ್ಲಿ ಅನಾರೋಗ್ಯ ಕಾರಣಗಳು ಸಹ ಉಂಟಾಗಿರುವಂತ ಉದಾಹರಣೆಗಳಿದಾವೆ ಅಂತ ಜನ ಎಲ್ಲ ಹೇಳ್ತಿದ್ದಾರೆ. ಈಗ ದಿನನಿತ್ಯದ ಕೆಲಸಗಳಿಗೆ ನೀರಿಗೆ ನೀವು ಎಲ್ಲಿಂದ ಪೂರೈಸ್ಕೊತಾ ಇದ್ದೀರಾ ನೀವು ನೀರನ್ನ? ಅಲ್ಲಿ ಈಗ ಇವರಿಗೆ ಒಂದು 2 ಕಿಲೋಮೀಟರ್ ದೂರದಲ್ಲಿ ಒಂದು ವಾಟರ್ ಫಿಲ್ಟರ್ ಇದೆ. ಇನ್ನೊಂದು ಊರಿಗೆ 4 ಕಿಲೋಮೀಟರ್ ಆಗುತ್ತೆ ಅಲ್ಲಿ ಒಂದೇ ವಾಟರ್ ಫಿಲ್ಟರ್. ಅಲ್ಲಿಗೆ ಬಂದು ತಗೊಂಡು ಹೋಗೋದಾಗಿರುವಂತ ಕಾರಣ ಇದರಾಗಿದೆ. ಹಾಗಾದ್ರೆ ಪ್ರತಿದಿನ 2 ಕಿಲೋಮೀಟರ್ ಅಥವಾ 4 ಕಿಲೋಮೀಟರ್ ನೀರಿಗೋಸ್ಕರ ಅಲ್ದಾಡ್ತಾ ಇದ್ದಾರೆ ಗ್ರಾಮದ ಜನರು. ಕುಡಿಯೋ ನೀರು ಬೇಕಂದ್ರೆ ಅಲ್ಲಿನೇ ಬೇಕಲ್ವ ಮೇಡಮ್, ಪಾಪ ಅದರಿಂದ ಅಲಿತಾ ಇದಾರೆ ಜನ. ಈಗ 2 ಕಿಲೋಮೀಟರ್ 4 ಕಿಲೋಮೀಟರ್ ದಿನ ತಗೊಂಡ್ಬರ್ತಾ ಇದಾರೆ ಅಂತಂದ್ರೆ ಅಧಿಕಾರಿಗಳು ಇದನ್ನ ಗಮನಿಸಿಲ್ವಾ ಅಂತ, ಅಥವಾ ಅವ್ರ ಗಮನಕ್ಕೆ ಬಂದೇ ಇಲ್ವಾ? ಇಷ್ಟೆಲ್ಲ ಕಷ್ಟಪಡ್ತಾ ಇದ್ರು, ಹೌದು ಅನುದಾನ ಇಲ್ಲ ಅನ್ನೋದ್ರ ಬದಲಾಗಿನೂ ತಾತ್ಕಾಲಿಕವಾಗಿ ಆದ್ರೂ ಏನಾದ್ರೂ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಅಧಿಕಾರಿಗಳು ಅದ್ರ ಬಗ್ಗೆ ಮಾತಾಡಿಲ್ವಾ? ಹೆಂಗೆ? ಅಧಿಕಾರಿಗಳ ಗಮನಕ್ಕೆ ಎಷ್ಟೇ ತಗೊಂಡೋದ್ರು ಸಹ ಅನುದಾನದ ಕೊರತೆ ಇದೆ ಅಂತ ಹೇಳೋದೊಂದು ಬಿಟ್ರೆ ಬೇರೆ ಏನೋ ಕ್ರಮ ವಹಿಸಿಲ್ಲ ಅನ್ನೋದು ಅನುಭವ. ತಾತ್ಕಾಲಿಕವಾಗಿ ಏನಾದ್ರೂ ಅದಕ್ಕೆ ಏನಾದ್ರೂ ಮಾಡ್ಕೊಡ್ತೀವಿ ಅಂತ ಏನಾದ್ರೂ ಹೇಳಿದಾರಾ? ನಿನ್ನೆಯೆಲ್ಲ ಸುದ್ದಿ ಮಾಡಿರೋದ್ರಿಂದ ಹೇಳಿದ್ದಾರೆ ಮೇಡಮ್, ಆದಷ್ಟು ಒಂದು ವಾರದೊಳಗಡೆ ನಾವು ರೆಡಿ ಮಾಡಿದ್ರೆ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಕೃಷ್ಣ ಅವರೇ.
ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ಶ್ರೀನಿವಾಸ್ ಪಿಡಿಒ ಆದಂತವ್ರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ಹೇಳಿ, ಅಲ್ಲಿ ನೀರಿನ ಅಭಾವ ಅಷ್ಟು ಕಾಣ್ತಾ ಇದೆಯಲ್ಲ, ಅದ್ರ ಬಗ್ಗೆ ಏನಾದ್ರು ಕ್ರಮ ಕೈಗೊಂಡಿದ್ದೀರಾ ಹೇಗೆ? ಹೌದು ಮೇಡಮ್, ಕ್ರಮ ಕೈಗೊಂಡಿದೀವಿ. ಅದು ಸಂಪೂರ್ಣವಾಗಿ ಆ ಒಂದು ಏನ್ ಪ್ಲಾಂಟ್ ಇದೆ ಅದು ಶಿಥಿಲವಾಗಿದೆ. ಸೊ ಅದು ಸ್ಕ್ರಾಪ್ ಆಗಿದೆ. ಆದ್ರಿಂದ ಹೊಸದಾಗಿ ಎಲ್ಲಾ ಐಟಮ್ಸ್ ಅನ್ನ ತಂದು ಅಳವಡಿಸಲಿಕ್ಕೆ ಹಾಕಿದ್ದಾರೆ. ನಾವು ಮೇಲಧಿಕಾರಿಗಳಿಗೂ ಈ ಸಂಬಂಧ ಕೊಟ್ಟು ಅಲ್ಲಿಂದ ಆಕ್ಷನ್ ತಗೊಂಡಿದ್ದಾರೆ. ನಿನ್ನೆ ಬಂದು ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಈಗ ನಮ್ಮಲ್ಲಿ ಇದೇ ಊರಿನಲ್ಲಿ 2 ಪ್ಲಾಂಟ್ ಇದೆ. ಒಂದು ಪ್ಲಾಂಟ್ ಸಕ್ಸಸ್ಫುಲ್ ಇಟ್ ಇಸ್ ರನ್ನಿಂಗ್. ಒಂದು ದಿನಕ್ಕೆ ಏನಿಲ್ಲ ಅಂದ್ರೆ ಒಂದು 3000ದಿಂದ 4000 ಲೀಟರ್ಗಳಿಗಿಂತ ಹೆಚ್ಚು ಸಾಮರ್ಥ್ಯ ಶುದ್ಧ ಕುಡಿಯುವ ನೀರನ್ನು ಕೊಡುವಂತ ಸಾಮರ್ಥ್ಯ ಇದೆ. ಸೊ ಈ ಒಂದು 2 ಘಟಕಕ್ಕೂ ನಡುವೆ ಇರೋ ಅಂತರ ಕೇವಲ 300 ಮೀಟರ್, 300ರಿಂದ 350 ಮೀಟರ್. ಆ ವರದಿನಲ್ಲಿ 2 ಕಿಲೋಮೀಟರ್ಸ್ ಹೋಗ್ಬೇಕು ಅಂತ ಹೇಳಿದ್ದಾರೆ. ಅದು ಸುಳ್ಳು. ಬೇಕಾದ್ರೆ ನೀವೇ ನಿಮ್ಮ ಪ್ರತಿನಿಧಿಗಳನ್ನ ಕಳಿಸಿ ಇನ್ಸ್ಪೆಕ್ಟ್ ಮಾಡಬಹುದು. ಇಟ್ ಇಸ್ ಸಕ್ಸಸ್ಫುಲಿ ರನ್ನಿಂಗ್. ಸೊ ಆದ್ರಿಂದ ಚೆನ್ನಾಗೇ ಇದೆ. ಇದಕ್ಕೆ ಅದನ್ನ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ. ಅದನ್ನ ರಿಪೇರಿ ಮಾಡಿಸ್ಬೇಕು. ಅದು ನಮ್ದೇ ಇದು ಅನುದಾನ ಕಡಿತ ಆಗಿದ್ದರಿಂದ ನಿಧಾನ ಆಗಿದೆ. ಅದನ್ನ ಈ 3-4 ಡೇಸ್ ಅಲ್ಲಿ ಅದನ್ನ ಮುಗಿಸ್ಕೊಡ್ತೀವಿ. ಸರ್, ಅಂದ್ರೆ ಇವಾಗ ನೀವು 3-4 ಡೇಸ್ ಅಂತ ಹೇಳ್ತಾ ಇದ್ದೀರಾ. ಆದ್ರೆ ಈ ವಿಷಯ ತೊಂದರೆಗಳು ಶುರುವಾಗಿ ಈ ನೀರು ಕುಡಿಯೋದಕ್ಕೆ ತೊಂದರೆ ಶುರುವಾಗಿ 8 ತಿಂಗಳಾಗಿದೆಯಲ್ಲ, 8 ತಿಂಗಳಿಂದ ಅನುದಾನ ಇಲ್ಲ ಮೇಡಮ್. ಇಟ್ ಇಸ್ ಅ ಡಿಸ್ಟೆನ್ಸ್ ಆಫ್ 300 to 350 meters, ನಾಟ್ ಕಿಲೋಮೀಟರ್ಸ್. ಸರ್, ಅದು ಮೀಟರ್ ಬಗ್ಗೆ ಅಲ್ಲ ಸರ್, ಮೀಟರ್ ಅಂತಲ್ಲ, 8 ತಿಂಗಳಿಂದ ಸರ್. ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ಯಾವತ್ತೂ ನಿಲ್ದನೆ ಕಾರ್ಯನಿರ್ವಹಿಸ್ತಾ ಇದೆ. ಅದು ರಿಪೇರಿ ಆಗಿದೆ. ಅದಕ್ಕೆ ಅನುದಾನದ ಕೊರತೆ ಇದ್ದಕ್ಕೆ ನಿಧಾನ ಆಗಿದೆ ಅದನ್ನ ರಿಪೇರಿಗೆ. ಬಟ್ ಅದೇ ಊರಿನಲ್ಲಿ 300 ಮೀಟರ್ಸ್ ನೀವು ಬಂದು ಅಳತೆನೂ ಮಾಡ್ಕೊಂಡ್ ಬರ್ಬೋದು. 300 ಮೀಟರ್ಸ್ ನಲ್ಲೇನೆ ಒಂದು ಹೊಸ ಮೊದ್ಲಿಂದನೂ ಕಾರ್ಯನಿರ್ವಹಿಸಿರ್ತಕ್ಕಂತ ಒಂದು ಸಮರ್ಥವಾದಂತ ಒಂದು ಘಟಕ ಇದೆ. ಅದನ್ನೇ ಹೇಳ್ತಾ ಇರೋದು. ತಮ್ಮ ಪ್ರತಿನಿಧಿಗಳನ್ನ ಇನ್ನೊಮ್ಮೆ ಕ್ರಾಸ್ ಚೆಕ್ ಮಾಡ್ಲಿಕ್ಕೆ ಹೇಳಿ. ಸರ್, ಆದ್ರೆ ಇಲ್ಲಿ ವರದಿಯಾಗಿರೋ ಪ್ರಕಾರ ಏನಂತ ಇದೆ ಗೊತ್ತಾ, 8 ತಿಂಗಳಿಂದ ತೊಂದರೆ ಆಗಿದೆ ಅಂತ ಅದು ಒಂದು. ಹಾಗೆ ಇನ್ನೂ ಒಂದು 2ರಿಂದ 4 ಕಿಲೋಮೀಟರ್ ತನಕ ಹಳ್ಳಿ ಜನರು, ಗ್ರಾಮಸ್ಥರು ನೀರ್ ತರೋದಕ್ಕೆ, ಕುಡಿಯೋ ನೀರ್ ತರೋದಕ್ಕೆ ಅಂತ ಹೋಗ್ತಾ ಇದ್ದಾರೆ. ಒಂದು ಘಟಕ ಇದೆ. ಇಟ್ ಇಸ್ ಸಕ್ಸಸ್ಫುಲಿ ರನ್ನಿಂಗ್ ಫ್ರಮ್ ಪಾಸ್ಟ್ 11 years. ಸರ್, ಆದ್ರೆ 2ರಿಂದ 4 ಕಿಲೋಮೀಟರ್ ನೀರ್ ತರೋದಕ್ಕೆ ಅಂತ, ಕುಡಿಯೋ ನೀರ್ ತರೋದಕ್ಕೆ ಹೋಗ್ತಿದ್ದಾರೆ ಅಂತ ವರದಿಯಾಗಿದೆಯಲ್ಲ. ದಿನಕ್ಕೆ 4ರಿಂದ 5,000 ಲೀಟರ್ಗಳು ಕೊಡುವಂತ ಮಿನಿಮಮ್ ಅದು ಕೆಪಾಸಿಟಿ ಇರುತ್ತೆ. ಸರ್, ಆದ್ರೆ 2 ಪ್ಯೂರಿಫೈಯರ್ ಕೆಟ್ಟೋಗಿದೆ ಅಂತ ಇದೆಯಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ? ನಮ್ ಗಮನಕ್ಕೇನು ತಂದಿರ್ಲಿಲ್ಲ. ನಾವು ಮೇಲಧಿಕಾರಿಗಳಿಗೆ ಕಳಿಸಿದ್ದು ಅದು ಅನುದಾನ. ಅದು ಹಿಂದೆ ಏನು ಏಜೆನ್ಸಿ ಮೈಂಟೈನ್ ಮಾಡ್ತಿದ್ರು, ಅವ್ರು ಸರಿಯಾಗಿ ಮೈಂಟೈನ್ ಮಾಡದೇ ಇರೋದ್ರಿಂದ ಆ ಮೇಂಟೆನೆನ್ಸ್ ಕೊರತೆಯಿಂದ ಎಲ್ಲ ಸ್ಕ್ರಾಪ್ ಆಗಿದೆ. ಪ್ರತಿಯೊಂದು ಅದ್ರೊಳಗಡೆ ಇರತಕ್ಕಂತ ತಲುಪಿದೆ. ಸೊ ಆದ್ರಿಂದ ಅದನ್ನು ಕೂಡ ಗಮನಕ್ಕೆ ತಂದು ರಿಪೇರಿ ಮಾಡಿಸ್ತಾ ಇದೀವಿ. ಸೊ ಶಾರ್ಟ್ಲಿ ವಿತಿನ್ 3 to 4 days ಇಟ್ ವಿಲ್ ಬಿ. ಸರ್, ಯಾರ್ ಹ್ಯಾಂಡ್ ಓವರ್ ಅಲ್ಲಿ ಇತ್ತು ಸರ್ ಅದು ಮೇಂಟೆನೆನ್ಸ್ ಮಾಡೋದು? ಗ್ರಾಮ ಪಂಚಾಯತಿ ಅವ್ರದ್ದು ಅಥವಾ ಯಾರ್ ಹ್ಯಾಂಡ್ ಓವರ್ ಅಲ್ಲಿ ಇತ್ತು ಅದು ಮೇಂಟೆನೆನ್ಸ್? ಸರ್, ಈ ಹಿಂದೆ ಏಜೆನ್ಸಿಗೆ ಅಂತ ಕೊಟ್ಟಿದ್ರೆ ಇಂಟ್ರೆಸ್ಟ್ ಮಾಡಿ, ಏಜೆನ್ಸಿ ಅವರು ನಮ್ಗೆ ಹ್ಯಾಂಡ್ ಓವರ್ ಮಾಡ್ಬೇಕಾದ್ರೆ ಸುಸ್ಥಿತಿನಲ್ಲಿ ಇದೆ ಅಂತ ಕೊಟ್ರು. ಸೊ ಈಗ ಅದು ಕೊಟ್ಟ ಒಂದು 15 ದಿನ ನಡೀತು. ಅದಾದ ನಂತರ ಅದು ಬ್ರೇಕ್ ಡೌನ್ ಆಯ್ತು. ಮಾಡಿದೀವಿ. ಸೊ ಈಗ ಅದು ನಡೀತಾ ಇದೆ ಮೇಡಮ್. ರಿಪೇರಿ ಮಾಡಿಸ್ತೀವಿ. ಓಕೆ, ಥ್ಯಾಂಕ್ ಯು ಮೇಡಮ್. ಸರ್, ಯಾವಾಗ ರಿಪೇರಿ ಮಾಡಿಸ್ತೀರಾ ಅದನ್ನ? ಅಥವಾ ಅವರು ನಿಮಗೆ ವಾಪಸ್ಸು ರಿಟರ್ನ್ ಕೊಟ್ಟಾಗ ಎಷ್ಟು ದಿನಕ್ಕೆ ಮುಂಚೆ ಕೊಟ್ಟಿದ್ದು? ಹಲೋ ಮೇಡಮ್, ಒಂದು ನಿಮಿಷ. ಅವರು ತಾಂತ್ರಿಕ ದೋಷಗಳಿಂದ ಪಿಡಿಒ ಅವರು ಅವರ ದೂರವಾಣಿ ನಮ್ಮ ಕರೆನ ಕಟ್ ಮಾಡಿದ್ದಾರೆ. ಗೌರಿಬಿದನೂರಿನಲ್ಲಿ 8 ತಿಂಗಳಿಂದ ನೀರು ಕುಡಿಯೋದಕ್ಕೆ ತೊಂದರೆ ಇದೆ. 8 ತಿಂಗಳು ಅಂದ್ರೆ ಸುಮ್ಮನೆ ಅಲ್ಲ. ಹಳ್ಳಿ ಜನ ನೀರಿಗಾಗಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂದ್ರೆ 2ರಿಂದ 4 ಕಿಲೋಮೀಟರ್ ಕುಡಿಯೋ ನೀರಿಗಾಗಿ ದಿನ ಓಡಾಡ್ತಾ ಇದ್ದಾರೆ. ಅವ್ರು ಕುಡಿಯೋ ನೀರಿಗೆ ಎಷ್ಟು ತೊಂದರೆ ಆಗ್ತಿದೆ ಅಂದ್ರೆ
2-4 ಕಿಲೋಮೀಟರ್ ಕುಡಿಯೋ ನೀರಿಗೆ ಅಂತಾನೆ ಹೋಗಿ ತಗೋಬರ್ಬೇಕು. ಆದರೆ ಇದ್ರ ಬಗ್ಗೆ ಪಿ ಡಿ ಅವ್ರು ಏನು ಹೇಳ್ತಾರೆ ಅಂತಂದ್ರೆ ಅನುದಾನ ಇಲ್ಲ, ತೊಂದರೆ ಇದೆ, ದುರಸ್ತಿ ಕಾರ್ಯ ನಡೆಸೋದಕ್ಕೆ ಅನುದಾನ ಕೊಟ್ಟಿಲ್ಲ ಅನ್ನೋ ಕಾರಣ ಹೇಳ್ತಾರೆ. ಇದು ಸಾಂಕ್ರಾಮಿಕ ರೋಗಗಳು ಕೂಡ ವರದಿಗಾರರು ಏನೇ ಅಂದ್ರೆ ಏನ್ ವಿಷಯ ಬರ್ತಾ ಇದೆ ಅಂತಂದ್ರೆ ಈ ಕುಡಿಯೋ ನೀರನ್ನ ಕುಡಿದು ಸಾಂಕ್ರಾಮಿಕ ರೋಗಗಳಿಗೆ ಇಲ್ಲಿರೋ ಜನರು ತುತ್ತಾಗ್ತಾ ಇದ್ದಾರೆ ಅನ್ನೋ ಮಾತು ಕೂಡ ಬರ್ತಾ ಇದೆ. ಅದು ತಪ್ಪಲ್ಲ, ಹೌದು. ಕುಡಿಯೋ ನೀರು ಡೈಲಿ ನಮ್ಮ ಬೇಸಿಕ್ ನೀಡ್ಸ್ ಅದು. ಅದೇ ಕರೆಕ್ಟ್ ಆಗಿಲ್ಲ ಅಂತಂದ್ರೆ ಹೆಲ್ತ್ಗೆ ತುಂಬಾ ಇಶ್ಯೂ ಆಗುತ್ತೆ. ಅವ್ರು ಅದನ್ನೇ ಹೇಳ್ತಾ ಇರೋದು. ಆದ್ರೆ ಈ ಪಿ ಡಿ ಒ ಸಾಹೇಬರು ಏನ್ ಹೇಳ್ತಾರೆ ಅಂತಂದ್ರೆ ಹಣದ ಕೊರತೆ ಇದೆ, ಅನುದಾನ ಬಂದ ಮೇಲೆ ದುರಸ್ತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 8 ತಿಂಗಳಾದ್ರೂ ಕೂಡ ಒಂದೇ ಒಂದು ಸಾರಿನೂ ಅದ್ರ ಬಗ್ಗೆ ಬಂದು ನೋಡ್ಬೇಕು, ಪ್ಯೂರಿಫಿಕೇಶನ್ ಬಗ್ಗೆ ಯೋಚನೆ ಮಾಡ್ಬೇಕು ಅಂತಾನೂ ಪಿ ಡಿ ಒಗೆ ಅನ್ಸಿಲ್ಲ. ಇವಾಗ ಸರಿ ಮಾಡ್ತಾ ಇದೀವಿ, 3 ದಿನ ಇನ್ನೊಂದು 4 ದಿನ ಅಂತ ಹೇಳ್ತಾರೆ. ಆದ್ರೆ ಅಷ್ಟು 8 ತಿಂಗಳಿಂದನೂ ಕೂಡ ಅವ್ರಿಗೆ ತಾತ್ಕಾಲಿಕವಾಗಿನಾದ್ರೂ ಕೂಡ ಯಾವ್ದಾದ್ರು ಒಂದು ವ್ಯವಸ್ಥೆ ಮಾಡಬೇಕು ಅಂತ ಪಿ ಡಿ ಒಗೆ ಅನ್ಸಿಲ್ಲ. ಈಗ ವಿಷಯ ಮಾಡಿದ ನಂತರದಲ್ಲಿ ಬಂದಿದ್ದಾರೆ, ಮಾತಾಡ್ತಾ ಇದ್ದಾರೆ. ನೆನ್ನೆ ಅಧಿಕಾರಿಗಳು ಬಂದು ಹೋಗಿದ್ದಾರೆ ಅಂತ ಸುದ್ದಿ ಮಾಡಿದ್ಮೇಲೆ ಹೇಳ್ತಾ ಇದ್ದಾರೆ. ಈ ನನ್ನ 3-4 ದಿನದಲ್ಲಿ ಸರಿ ಹೋಗುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಕ್ಕೆ ಸರಿ ಹೋಗುತ್ತೆ ಅನ್ನೋ ಐಡಿಯಾ ಕೂಡ ಇಲ್ಲ. ಅದೇನೆ ಅದು ವಿಷಯ ಏನಂತಂದ್ರೆ ಈಗ 8 ತಿಂಗಳಿಂದನೂ ಧರಣಿ ಕೂತಿದ್ದಾರೆ. ಮತ್ತೆ ವಿಷಯ ಸುದ್ದಿಯಾಗಿ 2 ಕಿಲೋಮೀಟರ್ 4 ಕಿಲೋಮೀಟರ್ ಕುಡಿಯೋ ನೀರಿಗೆ ತರಕ್ಕೆ ಅಂತ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗಿ ತಂದು ಕೂಡ ಅಧಿಕಾರಿಗಳು ನೋಡಿನೂವೆ ಅದ್ರ ಬಗ್ಗೆ ಏನು ಕ್ರಮ ಕೈಗೊಂಡಿಲ್ಲ ಅಂತ ಅನ್ನೋದಾದ್ರೆ ಇನ್ 3 ದಿನ 4 ದಿನದಲ್ಲಿ ಹೆಂಗ್ ಸರಿ ಹೋಗುತ್ತೆ? ಅವ್ರು ಹೇಳ್ತಾ ಇದಾರೆ ಬೇರೆ ಕಡೆ ಅಲ್ಲಿದೆ 300 ಮೀಟರ್ ಇದೆ ಅಂತ ಕಾರಣ ಕೊಡ್ತಾ ಇದ್ದಾರೆ. ಆದ್ರೆ ಆ 2 ಪ್ಯೂರಿಫೈಯರ್ ಯಾಕೆ ಹಾಳಾಗಿದೆ ಅನ್ನೋದಕ್ಕೆ ಅವ್ರು ಕಾರಣ ಕೊಡೋದಕ್ಕೆ, ಅದಕ್ಕೆ ಉತ್ತರ ಕೊಡೋದಕ್ಕೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಈ ವಿಷಯವಾಗಿ ಎಷ್ಟರ ಮಟ್ಟಿಗೆ ಪಿ ಡಿ ಒ ಪರಿಹರಿಸ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು. ಏನಕ್ಕೆ ಅಂತಂದ್ರೆ ಅವ್ರು ಕಂಪ್ಲೀಟ್ ಆಗಿ ವಿಷಯಗಳನ್ನ ನಮ್ಮ ಜೊತೆನೆ ಹೇಳ್ಕೊಳಕ್ಕೆ ಅವ್ರು ರೆಡಿ ಇಲ್ಲ. ಅದು ಯಾವಾಗ ಇದನ್ನ ಸರಿ ಮಾಡ್ತಾರೆ? ಈ ಕುಡಿಯೋ ನೀರು ವಿಷಯನೇ ಇಷ್ಟೊಂದು ಎಳಿತಾ ಇದ್ದಾರೆ ಅಂತ ಅನ್ನೋದಾದ್ರೆ ಇನ್ನು ಗ್ರಾಮಗಳಿಗೆ ಅಭಿವೃದ್ಧಿ ಹೇಗ್ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಿಲ್ಲ. ದಿನನಿತ್ಯಕ್ಕೆ ಬೇಕಾಗಿರೋ ತುಂಬಾ ಬೇಸಿಕ್ ನೀಡೋದು ನೀರು. ಆ ಹಳ್ಳಿ ಜನರು ಅಲ್ಲಿ ಅವ್ರು ಹೇಳ್ತಾರೆ ಕೂಲಿ ಕಾರ್ಮಿಕರು ಇರೋದು, ಅವ್ರು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗಿ ನೀರು ತರಬೇಕು ಅನ್ನೋದಾದ್ರೆ ಅವ್ರ ಆರೋಗ್ಯದ ಪರಿಸ್ಥಿತಿ ಏನಾಗಿರಬಹುದು ಅನ್ನೋದ್ರ ಬಗ್ಗೆ ಕಾದ್ ನೋಡ್ಬೇಕಿದೆ. సిరండిలో నీళ్ళు వెళ్ళిపోతా మాకే పిల్లలు బుద్ధుగడగకి నీళ్ళు లేవు, బుద్ధుగడగకి నీళ్ళు నీళ్ళు వచ్చా మేము జీవాలకి ఎట్లా తాపాలా, మేము ఎట్లా తాగాలా, బట్టా బారి ఎట్లా దుకాణాలా, పండుగల టైం సామాన్లు ఎట్లా కడుక్కోనాలా చెప్పాక లేదా మాకు నీళ్ళు వద్దే తాగేకే ఏంటి కింద వాటర్ వ్యాన్ పెట్టిండేది ನಮ್ಮ ಹೆಸರು ರವಿಕುಮಾರ್ ಅಂತ. ನಾವು CPM ಪಕ್ಷದ ಮುಖಂಡರು. ವಾಡ್ಸಳ್ಳಿಯಲ್ಲಿ ಸುಮಾರು 9 ತಿಂಗಳಿಂದ ಮಿನರಲ್ ವಾಟರ್ 3 ಇದೆ, 3ರಲ್ಲೇ ಒಂದೇ ಕೆಲಸ ಮಾಡ್ತಾ ಇರೋದು ಬಸ್ ಸ್ಟ್ಯಾಂಡಲ್ಲಿ. ಇದುವರೆಗೂ ನಾವು 9 ತಿಂಗಳಿಂದ ಸೆಪ್ಟೆಂಬರಲ್ಲಿ ಒಂದು ಪ್ರತಿಭಟನೆ ಮಾಡಿದೆ ಪಂಚಾಯತ್ ಎದುರುಗಡೆ. ಮಾನ್ಯ ಪಂಚಾಯತ್ ಅಧಿಕಾರಿಗಳಾದಂಥ ಶ್ರೀನಿವಾಸ್ ಪಿ ಡಿ ಅವರಿಗೆ ಮನವಿ ಮಾಡಿದ್ವಿ. 3 ತಿಂಗಳಿಂದ ಸುಮಾರು 9 ತಿಂಗಳಿಂದ ಮಿನರಲ್ ವಾಟರ್ ಕೆಲಸ ಮಾಡ್ತಾಯಿಲ್ಲ. ಇಲ್ಲಿ ಸುಮಾರು ಅಂದರೆ ಒಂದು 5,000-6 ಸಾವಿರ ಜನ ಪಂಚಾಯತಲ್ಲಿ ವಾಸ ಮಾಡ್ತಾಯಿದ್ದಾರೆ. ಬಡವರಿದ್ದಾರೆ, ಕಾರ್ಮಿಕರಿದ್ದಾರೆ. ದಿನನಿತ್ಯ ಬಳಸುವಂಥ ನೀರಿಗೆ ಹಾಹಾಕಾರವಾಗಿದೆ. ಅದನ್ನು ದಯವಿಟ್ಟು ಅನುಕೂಲ ಮಾಡಿಕೊಡಿ ಅಂತ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಒತ್ತಾಯ ಮಾಡಿದ್ರು. ಆದರೆ ಇದುವರೆಗೂ ಯಾವುದೇ ಥರ ಪ್ರತಿಕ್ರಿಯೆ ನೀಡ್ತಾ ಇಲ್ಲ ನಮಗೆ. ಆದ್ದರಿಂದ ಕೂಡಲೇ ಇದನ್ನು ಗಮನಹರಿಸಿ ಅಂತೇಳಿ ಮಾನ್ಯ ಇವರಿಗೆ ತಾಲೂಕ್ ಪಂಚಾಯತ್ ಅಧಿಕಾರಿಗಳಿಗೂ ಗಮನ ಕೊಡಿ ಅಂತ ಹೇಳಿದ್ವಿ. ಅವ್ರಿಗೆ ಮನವಿ ನೀಡಿದ್ರು. ಆದರೆ ಅವರು ಬರೀ ಬಾಯಿ ಮಾತಲ್ಲಿ ಹೇಳಿ ಮನವಿ ಕೊಟ್ಟು ಎಷ್ಟು ತಿಂಗಳಾಯ್ತು? ಸುಮಾರು 9 ತಿಂಗಳಿಂದ ಆಗ್ತಾ ಇದೆ. ಬಾಯಿ ಮಾತಲ್ಲಿ ಅವರು ಬರೀ ಬಾಯಿ ಮಾತುಗಳಲ್ಲಿ ಹೇಳ್ತಾ ಇದ್ದಾರೆ. ಯಾವುದಕ್ಕೆ ಕೆಲಸ ಆಗ್ತಾ ಇಲ್ಲ ನಮಗೆ.
ಶುದ್ಧ ಕುಡಿಯುವ ನೀರು ಘಟಕ ನಿಂತೋಗಿದೆ. ಗ್ರಾಮ ಪಂಚಾಯತ್ ಒಂದು ವರ್ಷದಿಂದ ನಿಂತೋಗಿದೆ. PDO ಅವ್ರಿಗೆ ಬೇಕಾದ ಸಲ ಹೋಗಿ ವಿಚಾರಿಸಿದ್ದೀವಿ, ಆ ನೀರು ನಿಂತೋಗಿದೆ ಅಂದರು. ಅವರು ಕಿವಿಗೆ ಹಾಕ್ಕೊಳ್ಳಿಲ್ಲ. ಇದು ಸುಮಾರು ಒಂದು ವರ್ಷದಿಂದ ಇಲ್ಲಿ ನೀರಿಲ್ಲ. ಈ ನಲ್ಲಿ ಬೋರ್ಗಳಲ್ಲಿ ಬೋರ್ ಅದು ಒಂದು ವಾರದಿಂದ ಸುಮಾರು ನೀರು ಯಾರಿಗೂ ಬರ್ತಾಯಿಲ್ಲ. ಒಂದು 10-8 ಮನೆಗೆ ಇಲ್ಲಿ ನೀರೇ ಇಲ್ಲ ಸರಿಯಾಗಿ. PDO ಹೇಳಿದ್ರು, ಅವರು ವಿಚಾರಿಸ್ತಾ ಇಲ್ಲ ಸರಿಯಾಗಿ. ಏನು ಇದ್ರ ಬಗ್ಗೆ ಯಾರು ಇದು ಮಾಡ್ತಾಯಿಲ್ಲ. ಒಂದು ವರ್ಷ ಆಯಿತು. ಎಷ್ಟೊತ್ತಿ ಮನವಿ ಮಾಡಿದ್ರಿ ನೀವು ಗ್ರಾಮ ಪಂಚಾಯತ್? ನಾವು ಒಂದು 5-6 ಸಾರಿ ಮೆಂಬರ್ಸ್ಗೆ ಹೇಳಿದ್ದೀವಿ. ಅವರು PDO ತಿಳಿಸಿದ್ದಾರೆ ಅಂದರು. PDO ಅವರು ಇದನ್ನು ಕಿವಿಗೆ ಹಾಕ್ಕೊತಾ ಇಲ್ಲ, ನಾವೇ ಹೇಳ್ಬಿಟ್ಟು ನಮಗೂ ಬೇಜಾರಾಗ್ತೈತೆ ಅಂತ ಅವರು ಮೆಂಬರ್ಗಳು ಹೇಳ್ತಾ ಇದ್ದಾರೆ. ಏನು ಹೇಳ್ತಾರೆ ಕೇಳಿದ್ರೆ ಅಧಿಕಾರಿಗಳು? ಅಧಿಕಾರಿಗಳು ಹೇಳಿದ್ರೆ ಮಾಡ್ತೀವಿ, ಅದರಲ್ಲಿ ಬಜೆಟ್ ಇಲ್ಲ, ನಾವು ಇದು ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತಿಗೂ ಅವರು ಇಲ್ಲಿಗೆ ಬಂದು ಅದನ್ನು ವಿಚಾರಿಸ್ತೇ ಇಲ್ಲ.